ಅದೇ ತೀವ್ರವಾದಂತಹ ಇಚ್ಛೆ ಅಂತಂದರೆ. ಇಂತಹ ತೀವ್ರ ಇಚ್ಛೆ ಮನುಷ್ಯನಿಗಿರಬೇಕು. ನನಗೆ ಮೋಕ್ಷ ಒಂದೇ ಬೇಕು, ಇನ್ಯಾವುದೂ ಬೇಡ ಅನ್ನುವಂತಹ ಇಚ್ಛೆ ಬೇಕು. ಇದೇ ಇಂತಹ ಒಂದು ಸಾಧನ ಚತುಷ್ಟಯ ಮನುಷ್ಯನಿಗಿರಬೇಕು. ಇದಿದ್ದವನು ವೇದಾಂತ ವಿಚಾರವನ್ನು ಮಾಡಲಿಕ್ಕೆ ಸಾಧ್ಯ, ಮಾಡಲಿಕ್ಕೆ ಅಧಿಕಾರಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ನಾವು ಸರಿಯಾಗಿ ವಿಚಾರ ಮಾಡಿ ನೋಡಿದರೆ ವೇದಾಂತ ವಿಚಾರವನ್ನು ಮಾಡಲಿಕ್ಕೆ ಮಾತ್ರ ಅಲ್ಲ, ಲೋಕದಲ್ಲೂ ಸಹ ಯಾವುದಾದ್ರೂ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತಂದರೆ ಇಂತಹ ಸಾಧನ ಚತುಷ್ಟಯ ಮನುಷ್ಯನಿಗೆ ಬೇಕೇ ಬೇಕು. ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇನೋ ಒಂದು ದೊಡ್ಡ ಸಾಧನವನ್ನು ಮಾಡಬೇಕು, ಸಾಧನೆಯನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಗ ಅವನಿಗೂ ಸಹ ಈ ಸಾಧನ ಚತುಷ್ಟಯ ಬೇಕೇ ಬೇಕು. ಅಂದರೆ ಏನರ್ಥ? ಮೊದಲು ವಿವೇಕ, ತಾನು ಯಾವುದನ್ನು ಸಾಧನೆ ಮಾಡಬೇಕು ಅಂತಿದೆಯೋ ಇದು ನನ್ನದು, ಇದು ನನ್ನ ಕೆಲಸ, ನಾನು ಇದನ್ನು ಮಾಡಬೇಕು, ಇದಕ್ಕಿಂತ ಭಿನ್ನವಾದದ್ದು ಯಾವುದು ನನಗೆ ಬೇಡ, ಇದೆಲ್ಲದರಿಂದಲೂ ನನಗೆ ಪ್ರಯೋಜನ ಇಲ್ಲ, ನನಗೆ ನಿಜವಾದಂತಹ ಪ್ರಯೋಜನ ಸಿಗುವುದು ಇದರಿಂದ ಅನ್ನುವಂತಹ ತಾನು ಯಾವ ಕಾರ್ಯವನ್ನು ಮಾಡಬೇಕಾಗಿದೆಯೋ ಆ ಕಾರ್ಯದಲ್ಲಿ ಇಂತಹ ವಿವೇಕ ಮೊದಲಿಗೆ ನಮಗಿರಬೇಕು. ಆಮೇಲೆ ವೈರಾಗ್ಯ, ನಾನು ಯಾವ ಸಾಧನೆಯನ್ನು ಮಾಡಬೇಕಾಗಿದೆಯೋ ಅದಕ್ಕೆ ತೊಂದರೆಯನ್ನುಂಟು ಮಾಡುವಂತಹ ಬೇರೆ ಬೇರೆ ಎಲ್ಲ ಕೆಲಸಗಳಿಂದಲೂ ನಮಗೆ ವೈರಾಗ್ಯ ಅನ್ನೋದು ಬರಬೇಕು. ಇದು ನನಗೆ ಬೇಡ, ನನ್ನ ಸಾಧನೆಗೆ ಇದು ಅಡ್ಡಿ ಆಗುತ್ತೆ, ಆದ್ದರಿಂದ ಇದು ನನಗೆ ಬೇಡ, ನನಗೆ ಇದೇ ಬೇಕು ಅನ್ನುವಂತಹ ಒಂದು ವೈರಾಗ್ಯ, ಇದಕ್ಕೆ ವೈರಾಗ್ಯ. ಇಂತಹ ವೈರಾಗ್ಯ ಲೌಕಿಕವಾಗಿ ನಾವು ಮಾಡುವ ಸಾಧನೆಗೂ ಬೇಕಾಗಿಯೇ ಇದೆ. ಹಾಗೆ ಈ ಶಮದಮಾದಿಗಳು, ಯಾವುದರ ಕಡೆಗೆ ಯಾವ ಕೆಲಸವನ್ನು ಇವನು ಮಾಡಬೇಕಾಗಿದೆಯೋ ಅದರ ಕಡೆಗೆ ಇವನ ಮನಸ್ಸಿರಬೇಕು, ಇವನ ಮನಸ್ಸು ನಿಗ್ರಹವಾಗಿರಬೇಕು, ಇಂದ್ರಿಯಗಳು ನಿಗ್ರಹವಾಗಿರಬೇಕು. ಒಂದು ಸಲ ಓದ್ತಾ ಇದ್ದಾನೆ, ಒಬ್ಬ ತುಂಬ ಓದಬೇಕು, ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತಿದೆ, ಒಬ್ಬನಿಗೆ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬೇಕು ಅಂತಿದೆ. ಆಗ ಅವನೇನು ಮಾಡಬೇಕು? ನನ್ನ ಪರೀಕ್ಷೆಗೆ ಬೇಕಾದಂಥ ಪುಸ್ತಕ ಇದು, ಈ ಪುಸ್ತಕಗಳು ಯಾವುದು ನನ್ನ ಪರೀಕ್ಷೆಗೆ ಬೇಕಾಗಿರುವಂಥದ್ದಲ್ಲ, ಹಾಗಾಗಿ ಅದನ್ನೆಲ್ಲ ಬಿಡೋದು, ಇದು ನಿಜವಾಗಲೂ ನನಗೆ ಬೇಕಾದಂತಹ ಒಂದು ಪುಸ್ತಕ ಅನ್ನೋ ವಿವೇಕ ಮೊದಲಿಗೆ ಬರಬೇಕು. ಆಮೇಲೆ ಇದಕ್ಕಿಂತ ಭಿನ್ನವಾದದ್ದೆಲ್ಲವುದರಿಂದಲೂ ಯಾವುದ್ಯಾವುದು ನನ್ನ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಆಗುತ್ತೋ ಅದೆಲ್ಲವುದನ್ನು ಬಿಡಬೇಕು. ಒಬ್ಬ ವಿದ್ಯಾಭ್ಯಾಸ ಮಾಡುವವನಿಗೂ ಈ ಸಾಧನ ಚತುಷ್ಟಯ ಬೇಕೇ ಬೇಕು. ಇದರಿಂದ ನನಗೆ ತೊಂದರೆ ಆಗುತ್ತೆ, ಮುಖ್ಯವಾಗಿ ಮೊಬೈಲು, ಟಿ ವಿ, ಇದರಿಂದ ನನಗೆ ತೊಂದರೆ ಆಗುತ್ತೆ, ನನ್ನ ವಿದ್ಯಾಭ್ಯಾಸಕ್ಕೆ ಇದರಿಂದ ತೊಂದರೆ ಆಗುತ್ತೆ, ಅದರಿಂದ ಏನು ಉಪಯೋಗ ಇಲ್ಲ, ಮೊಬೈಲು, ಟಿ ವಿ ಇತ್ಯಾದಿಗಳೆಲ್ಲ. ಯಾಕಂತಂದರೆ ಅದನ್ನು ಇಟ್ಕೊಂಡ್ರೆ ಸಮಯ ಎಲ್ಲ ಹಾಳಾಗ್ತಾ ಇರುತ್ತೆ. ತುಂಬ ಜನ ಮಕ್ಕಳು ಅದನ್ನು ಇಟ್ಕೊಂಡು ಸಮಯ ಎಲ್ಲ ಹಾಳು ಮಾಡ್ತಾ ಇರ್ತಾರೆ, ವಿದ್ಯಾಭ್ಯಾಸ ಸರಿಯಾಗಿ ಮಾಡೋದಿಲ್ಲ. ಯಾಕಂದ್ರೆ ತುಂಬ ಜನ ನಮ್ಮ ಹತ್ರ ಕೇಳ್ತಿರ್ತಾರೆ, ತಂದೆ ತಾಯಿಗಳು ನನ್ನ ಹತ್ರ ಬಂದುಬಿಟ್ಟು ಹೇಳ್ತಾರೆ, ಸ್ವಾಮಿ ನಮ್ಮ ಮಗ ಸರಿಯಾಗಿ ಓದ್ತಾ ಇಲ್ಲ. ಆಗ ನಾನು ಮೊದಲು ಕೇಳುವುದು, ಯಾವಾಗಿಂದ ಓದ್ತಾ ಇಲ್ಲ? ಮೊದಲಿಂದಲೂ ಹೀಗೇನಾ ಅಥವಾ ಇತ್ತೀಚಿನ ಕೆಲವು ದಿವಸಗಳಿಂದನಾ? ಇಲ್ಲ ಮೊದಲಿಂದ ಹೀಗೇನಿರಲಿಲ್ಲ, ಮೊದಲೆಲ್ಲ ತುಂಬ ಚೆನ್ನಾಗಿ ಓದ್ತಾ ಇದ್ದ, ಇತ್ತೀಚಿಂದ ಹೀಗಾಯಿತು ಅಂತ ಹೇಳ್ತಾರೆ. ಆಗ ನಾನು ಹೇಳಿದೆ, ಹಾಗಿದ್ರೆ ಅವನು ಮೊಬೈಲ್ ನೋಡ್ತಾನಾ, ಟಿ ವಿ ನೋಡ್ತಾನಾ? ಹೌದು ಅಂತ ಅವ್ರು ಹೇಳ್ತಾರೆ. ಈ ಥರ ತುಂಬ ಜನ ನನಗೆ ಉತ್ತರ ಕೊಟ್ಟಿದ್ದಾರೆ, ಹೌದು ಇದೇ ಥರ ಆಗುತ್ತೆ. ಆಗ ನಾನು ಹೇಳಿದೆ, ಅದನ್ನೆಲ್ಲ ನೋಡ್ತಾ ಇದ್ದರೆ ಆಗ ವಿದ್ಯಾಭ್ಯಾಸವನ್ನು ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ವಿದ್ಯಾಭ್ಯಾಸಕ್ಕೆ ಏನಾದರೂ ಪ್ರಾಯಃ ಆ ಥರ ಇರುವುದಿಲ್ಲ. ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗುವಂಥದ್ದು ಪುಸ್ತಕದಲ್ಲಿ ಮಾತ್ರವೇ ಇರುತ್ತೆ. ಮೊಬೈಲಲ್ಲಿ, ಟಿ ವಿಯಲ್ಲೂ ವಿದ್ಯಾಭ್ಯಾಸಕ್ಕೆ ಬೇಕಾದದ್ದು ಇರುವುದೇ ಇಲ್ಲ, ಅದಕ್ಕೆ ತೊಂದರೆ ಮಾಡುವಂಥದ್ದೇ ಇರುತ್ತೆ. ಆದ್ದರಿಂದ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗುವಂಥದ್ದು ಯಾವುದಾದ್ರೂ ಅದರೊಳಗೆ ಇರ್ಬೋದು. ಹಾಗಾಗಿ ಅವನೇನೋ ನೋಡ್ತಾ ಇದ್ದಾನೆ ಅಂತಂದರೆ ಆ ರೀತಿಯಾದ ಮಕ್ಕಳು ಪ್ರಪಂಚದಲ್ಲೆಲ್ಲೂ ಇರುವುದಿಲ್ಲ, ಹಾಗೆಲ್ಲೂ ಆಗೋದಿಲ್ಲ. ಆದ್ದರಿಂದ ಅದನ್ನು ಬಿಟ್ಟರೆ ಮತ್ತೆ ಪುನಃ ಅವನಿಗೆ ವಿದ್ಯಾಭ್ಯಾಸ ಸರಿಯಾಗಿ ಆಗುತ್ತೆ ಅಂತ ನಾನು ಹೇಳುವುದಿದೆ. ಆದ್ದರಿಂದ ಇಲ್ಲಿ ಆ ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡುವಂಥದ್ದನ್ನೆಲ್ಲವುದನ್ನು ಬಿಡಬೇಕು, ಅದರ ಮೇಲೆ ವೈರಾಗ್ಯ ನಮಗೆ ಬರಬೇಕು. ಅದೇ ರೀತಿಯಾಗಿ ನಮ್ಮ ಮನಸ್ಸು ನಿಗ್ರಹವಾಗಿರಬೇಕು. ಈ ಸಾಧನೆ ಮುಗಿಯೋ ತನಕ, ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗುವ ತನಕ ಮನಸ್ಸು ಆ ಕಡೆ ಈ ಕಡೆ ಹೋಗಬಾರ್ದು, ಸಾವಧಾನವಾಗಿರಬೇಕು. ಹಾಗೂ ತೀವ್ರವಾದಂತಹ ಒಂದು ಇಚ್ಛೆ, ನಾನು ಈ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಲೇಬೇಕು, ಈ ಒಂದು ಸಾಧನೆಯನ್ನು ನಾನು ಮಾಡಲೇಬೇಕು ಅನ್ನುವಂತಹ ಒಂದು ಸ್ವಭಾವ ಮನುಷ್ಯನಿಗಿರಬೇಕು. ಇದಿಷ್ಟು ಇದ್ದರೆ ಮಾತ್ರ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ, ಸಾಮಾನ್ಯವಾಗಿ ಲೌಕಿಕವಾಗಿ ಮಕ್ಕಳು ಬರೆಯುವಂತಹ ಪರೀಕ್ಷೆ ಬಗ್ಗೆ ನಾನು ಹೇಳ್ತಾ ಇರೋದು, ಒಂದು ಪರೀಕ್ಷೆಯಲ್ಲಿ ಮಕ್ಕಳು ಉತ್ತೀರ್ಣ ಆಗಬೇಕಂದ್ರೂ ಈ ಸಾಧನ ಚತುಷ್ಟಯ ಅನ್ನೋದು ಅವರಿಗೆ ಬೇಕೇ ಬೇಕು. ಇಂತಹ ಸಾಧನ ಚತುಷ್ಟಯ ಇದ್ದರೆ ಮಾತ್ರ ಯಾವುದೇ ಒಂದು ಸಾಧನೆ ನಾವು ಮಾಡಬೇಕು ಅಂತಂದರೆ ಈ ಸಾಧನ ಚತುಷ್ಟಯ ಅನ್ನೋದು ಬೇಕು. ಅದರೊಳಗೆ ವೇದಾಂತಕ್ಕಂತೂ ಇದು ಅತ್ಯಂತ ಅವಶ್ಯಕ. ಅಲ್ಲಲ್ಲಿ ಆ ಶಬ್ದಗಳು ಏನೇನಿವೆಯೋ ಅದೆಲ್ಲ ಒಂದೇ. ಆ ಶಬ್ದಗಳಿಂದ ನಾವು ತಗೊಳ್ಬೇಕಾದ ವಸ್ತುಗಳು ಮಾತ್ರ ಆಯಾ ಸಾಧನೆಯಲ್ಲಿ ಬೇರೆ ಬೇರೆ ಆಗ್ತಾ ಇರೋದು. ವೇದಾಂತ ಸಾಧನೆ ಮಾಡುವವನಿಗೆ ಬೇಕಾದಂತಹ ಒಂದು ವೈರಾಗ್ಯ, ಯಾವುದರಿಂದ ವೈರಾಗ್ಯ ಇವನಿಗಿರಬೇಕು ಅನ್ನೋದ್ರ ಪದಾರ್ಥಗಳು ಮಾತ್ರ ಬದಲಾಗ್ತಾ ಇರುತ್ತೆ. ಆದರೆ ವೈರಾಗ್ಯ ಅನ್ನೋದು ಬೇಕೇ ಬೇಕು ಅನ್ನೋದ್ರಲ್ಲಿ ಮಾತ್ರ ಯಾವ ಸಂದೇಹವೂ ಇಲ್ಲ. ಆದ್ದರಿಂದ ಅಂದರೆ ಏನು, ವಿದ್ಯಾಭ್ಯಾಸ ಮಾಡುವವನಿಗೆ ಒಂದು ರೀತಿಯಾದ ವೈರಾಗ್ಯ, ವೇದಾಂತ ವಿಚಾರವನ್ನು ಮಾಡುವವನಿಗೆ ಒಂದು ರೀತಿಯಾದಂತಹ ವೈರಾಗ್ಯ. ಅಂತೂ ವೈರಾಗ್ಯ ಎಲ್ಲರಿಗೂ ಬೇಕೇ ಬೇಕು. ಮತ್ತು ಬೇರೆ ಪದಾರ್ಥಗಳ
ವಿವೇಕವು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಆದ್ದರಿಂದ ಈ ರೀತಿಯಾದಂತಹ ಒಂದು ಸಾಧನ ಚತುಷ್ಟಯ ಏನಿದೆಯೋ, ಈ ವೇದಾಂತ ವಿಚಾರ ಮಾಡುವವನಿಗೆ ಆ ಸಾಧನ ಚತುಷ್ಟಯ ಪ್ರಪಂಚದಲ್ಲಿ ಯಾವುದೇ ಒಂದು ಸಾಧನೆಯನ್ನು ಮಾಡಿದರೂ ಅದಕ್ಕಿದು ಅತ್ಯಂತ ಅವಶ್ಯಕವಾಗಿ ಬೇಕೇ ಬೇಕು. ಹಾಗಾಗಿ ಇಂತಹ ವಿಚಾರಗಳನ್ನು ಈ ವೇದಾಂತ ಶಾಸ್ತ್ರವು ಶಂಕರ ಭಗವತ್ಪಾದಾಚಾರ್ಯರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಉಪದೇಶ ಮಾಡತಕ್ಕಂತಹ ಪ್ರತಿಯೊಂದು ವಿಷಯವೂ ಮನುಷ್ಯನ ಆತ್ಮೋದ್ಧಾರಕ್ಕಾಗಿ ಅತ್ಯಂತ ಉಪಯೋಗವಾಗುತ್ತೆ. ಹಾಗಾಗಿ ಶಂಕರರು ತೋರಿಸಿದಂತಹ ಮಾರ್ಗವನ್ನು ನಾವು ಅನುಸರಿಸಬೇಕು. ತದ್ವಾರ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಶಂಕರರು ಅವರ ಬಗ್ಗೆ ಹೇಳುವಾಗ ಪ್ರಸಿದ್ಧವಾಗಿ ತುಂಬ ಜನ ಕೇಳಿರ್ಬೋದು. ಒಂದು ಶ್ಲೋಕವನ್ನು ಹೇಳ್ತಾರೆ, ಶಂಕರ ವಿಜಯದಲ್ಲಿರುವಂಥ ಒಂದು ಶ್ಲೋಕ: ಅಜ್ಞಾನಾಂತರ್ಗಹನ ಪತಿತಾನ್ ಆತ್ಮವಿದ್ಯೋಪದೇಶೈ ತ್ರಾತುಂ ಲೋಕಾನ್ ಭವದವಶಿಖಾ ತಾಪ ಪಾಪಚ್ಯಮಾನಾನ್ ಮುಕ್ತ್ವಾ ಮೌನಂ ವಟವಿಟಪಿನೋ ಮೂಲತೋ ನಿಷ್ಪತಂತಿ ಶಂಭೋರ್ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ. ಆ ಶ್ಲೋಕವನ್ನು ಕೇಳದೇ ಇದ್ದರೂ ಕೊನೆ ಪಾದವನ್ನಾದರೂ ತುಂಬ ಜನ ಕೇಳಿರ್ತಾರೆ. ಶಂಭೋರ್ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ ಅಂದರೆ ಈಶ್ವರನೇ, ಅಂದರೆ ಅದರೊಳಗೂ ದಕ್ಷಿಣಾಮೂರ್ತಿ, ಪರಮಾತ್ಮನಾಗಿರ್ತಕ್ಕಂತಹ ದಕ್ಷಿಣಾಮೂರ್ತಿಯು ಶಂಕರಾಚಾರ್ಯರ ರೂಪದಲ್ಲಿ ಬಂದಿದ್ದಾನೆ ಅಂತ ಆ ಮಾತಿನ ಅರ್ಥ. ಅದು ಹೇಗೆ ಬಂದಿದ್ದಾನೆ? ಮುಕ್ತ್ವಾ ಮೌನಂ, ಮೌನವನ್ನು ಮುರಿದು, ಮೌನವನ್ನು ಬಿಟ್ಟು ಶಂಕರಾಚಾರ್ಯರ ರೂಪದಲ್ಲಿ ಬಂದಿದ್ದಾನೆ ಅಂತ. ದಕ್ಷಿಣಾಮೂರ್ತಿ ಆದರೆ ಮೌನವಾಗಿರ್ತಾನೆ. ಯಾಕೆ ಮೌನವಾಗಿರ್ತಾನೆ ಅಂದರೆ, ಈಗಷ್ಟೇ ಹೇಳಿದ ಹಾಗೆ ಇಲ್ಲಿ ಉಪದೇಶ ಮಾಡಲಿಕ್ಕೆ ಯಾವುದೂ ಇಲ್ಲ. ಪರಮಾರ್ಥ ತತ್ವ ಏನಿದೆಯೋ ಅದನ್ನು ಮಾತುಗಳಲ್ಲಿ ಹೇಳೋಕ್ಕಾಗುವುದಿಲ್ಲ, ಅದನ್ನು ಅನುಭವಿಸಿ ತಿಳ್ಕೊಳ್ಬೇಕು. ಹಾಗಾಗಿ ಅಲ್ಲಿ ಮಾತುಗಳಿಗೆ ಅವಕಾಶ ಇಲ್ಲ. ಹಾಗಾಗಿ ದಕ್ಷಿಣಾಮೂರ್ತಿ ಪರಮಾತ್ಮ ಬರೀ ಚಿನ್ಮುದ್ರೆಯನ್ನು ಮಾತ್ರ ತೋರಿಸ್ತಾ ಆ ಚಿನ್ಮುದ್ರೆಯಲ್ಲೇ ಮೌನವಾಗಿಯೇ ತತ್ವವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಸನಕಾದಿ ಮಹರ್ಷಿಗಳಿಗೆ ಆ ಒಂದು ಮೌನದಲ್ಲೇ ಉಪದೇಶ ಮಾಡ್ತಾ ಇದ್ದಾನೆ. ಆದರೆ ಸನಕಾದಿಗಳಾದ್ದರಿಂದ ಅವರು ಮೌನದಿಂದ ಉಪದೇಶ ಮಾಡಿದರೆ ಅವರು ತಿಳ್ಕೊಂಡಿದ್ದಾರೆ. ಆದರೆ ಎಲ್ಲರಿಗೂ ಹಾಗೆ ಮೌನವಾಗಿ ಉಪದೇಶ ಮಾಡಿದರೆ ಅದು ಎಲ್ಲರಿಗೂ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಮಾತುಗಳು ಬೇಕೇ ಬೇಕು. ಅದು ಎಷ್ಟು ದೂರ ನಾವು ಆ ಮಾರ್ಗದಲ್ಲಿ ಹೋಗಲಿಕ್ಕಾಗುತ್ತೋ, ಅಂದರೆ ಎಲ್ಲಿವರೆಗೆ ಮಾತುಗಳು ಬೇಕಾಗಿದೆಯೋ ಅಲ್ಲಿವರೆಗೆ ಮಾತುಗಳನ್ನು ಹೇಳಲೇಬೇಕು. ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕು ಅಂದರೆ ಮಾತುಗಳನ್ನು ಆಡಲೇಬೇಕು. ಆಗ ದಕ್ಷಿಣಾಮೂರ್ತಿ ಮೌನವನ್ನು ಬಿಡಲೇಬೇಕು. ಹಾಗೆ ಮೌನವನ್ನು ಬಿಟ್ಟು ಶಂಕರಾಚಾರ್ಯ ರೂಪದಲ್ಲಿ ಬಂದಿದ್ದಾನೆ ಎಂಬುದಾಗಿ ಆ ಶ್ಲೋಕವು ನಮಗೆ ಹೇಳ್ತಾ ಇದೆ. ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ, ಮೌನವಾಗಿ ತತ್ವವನ್ನು ಉಪದೇಶ ಮಾಡತಕ್ಕಂತಹ ದಕ್ಷಿಣಾಮೂರ್ತಿಯಾದ ಪರಮಾತ್ಮನು ಜನರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ತನ್ನ ಮೌನವನ್ನು ಬಿಟ್ಟು ಕೆಳಗಿಳಿದು ನಮ್ಮ ಹತ್ತಿರಕ್ಕೆ ಬರ್ತಿರಬೇಕಾದ್ರೆ, ನಮಗೋಸ್ಕರ ಕೆಳಗಿಳಿದು ನಮ್ಮ ಹತ್ತಿರಕ್ಕೆ ಬರ್ತಿರಬೇಕಾದ್ರೆ ನಾವೇನು ಮಾಡಬೇಕು? ಹಾಗಿದ್ರೆ ನಾವೂ ಸಹ ಒಂದು ಮೆಟ್ಲಾದರೂ ಮೇಲೆ ಹತ್ತು ಪ್ರಯತ್ನವನ್ನು ಮಾಡಬೇಕು. ಭಗವಂತ ಮೇಲಿಂದ ನಮಗೋಸ್ಕರ ಇಳಿಯುವುದು ಅಂತಂದರೆ ಅದನ್ನೇ ಅವತಾರ. ಸಂಸ್ಕೃತದಲ್ಲಿ ಅವತಾರ ಅಂತಂದರೆ ಅವತರಣ ಅಂದರೆ ಇಳಿಯುವುದು ಅಂತ ಅರ್ಥ. ಹಾಗಾಗಿ ಅದು ನಾವು ಅವತಾರ ಅನ್ನೋ ಒಂದು, ಭಗವಂತ ಅವತಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಅವತಾರ ಮಾಡುವುದಂತಂದರೆ ಏನರ್ಥ? ನಮಗೋಸ್ಕರ, ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ಮೇಲಿಂದ ಕೆಳಗಿಳಿದು ಬರ್ತಾ ಇದ್ದಾನೆ. ಒಬ್ಬ ಕೆಳಗೆ ಬಿದ್ದಿದ್ದಾನೆ, ಆ ಕೆಳಗೆ ಬಿದ್ದವನ ಮೇಲೆ ಎಬ್ಬಿಸಬೇಕು ಅಂತಂದರೆ, ಇಲ್ಲ ನಾನು ಹೀಗೆ ನೆಟ್ಟಗೆ ನಿಂತ್ಕೊಂಡಿರ್ತೀನಿ ಅವನೇ ಬದಲಿ ಅಂತಂದರೆ ಹಾಗಾಗುವುದಿಲ್ಲ. ನಾವು ಸ್ವಲ್ಪ ಬಗ್ಗಬೇಕಾಗುತ್ತೆ. ಆ ಕೆಳಗೆ ಬಿದ್ದವನನ್ನು ಎಬ್ಬಿಸಬೇಕು ಅಂತಂದರೆ ನಾವು ಸ್ವಲ್ಪ ಬಗ್ಗಿದರೆ ಮಾತ್ರ ಅವನ ಕೈ ಹಿಡಿದು ಎಬ್ಬಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಭಗವಂತ ಅವತಾರ ಮಾಡಿ ನಮಗೆ ಈ ಒಂದು ಅನುಗ್ರಹ ಮಾಡಲಿಕ್ಕಾಗಿ ಬರ್ತಿರಬೇಕಾದ್ರೆ ಆಗ ನಾವೇನು ಮಾಡಬೇಕು? ಈಗ ಒಬ್ಬ ಕೆಳಗೆ ಬಿದ್ದಿದ್ದಾನೆ, ಮೇಲಿಂದ ಒಬ್ಬ ಕೈ ಚಾಚಿದ್ದಾನೆ, ಸ್ವಲ್ಪ ಬಗ್ಗಿ ಕೈ ಚಾಚಿದ್ದಾನೆ. ಆ ಕೆಳಗಿದ್ದವನೇನು ಮಾಡಬೇಕು? ಅವನು ಕೈ ಎತ್ತಬೇಕು. ಅವನ ಕೈಯನ್ನು ಅವನಿಗೆ ಕೊಟ್ಟರೆ ಆಗ ಮೇಲಿದ್ದವನು ಅವನನ್ನು ಮೇಲೆ ಎಳೀತಾನೆ. ಇಲ್ಲ ಕೆಳಗೆ ಬಿದ್ದವನು ನಾನು ಹೀಗೆ ಕೈ ಕಟ್ಕೊಂಡು ಕೂತಿರ್ತೀನಿ ನನ್ನನ್ನು ಮೇಲೆ ಎತ್ತಿ ಅಂತಂದರೆ ಅದಾಗುವುದಿಲ್ಲ. ಆಗ ಕೆಳಗೆ ಬಿದ್ದವನ ಕರ್ತವ್ಯ ಏನು? ಸ್ವಲ್ಪ ಆದರೂ ತನ್ನ ಕೈಯನ್ನು ಎಷ್ಟು ಮೇಲೆ ಎತ್ತಲಿಕ್ಕಾಗುತ್ತೋ ಅಷ್ಟಾದರೂ ಅವನಿಗೆ ಕೊಡಬೇಕು ಕೈಯನ್ನು. ಆಗ ಮೇಲಿದ್ದವನು ಕೈ ಹಿಡಿದು ನಿನ್ನನ್ನು ಮೇಲೆ ಗೆಬ್ಬಿಸ್ತಾನೆ. ಅದೇ ರೀತಿಯಾಗಿ ಭಗವಂತ ತನ್ನ ಮೌನವನ್ನು ಮುರಿದು ಬಿಟ್ಟು ನಮಗೋಸ್ಕರ ಅವತಾರವನ್ನು ಮಾಡಿದಾಗ, ಶಂಕರ ಭಗವತ್ಪಾದಾಚಾರ್ಯರಾಗಿ ಅವತಾರ ಮಾಡಿದಾಗ ನಮ್ಮ ಕರ್ತವ್ಯ ಏನು ಅಂತಂದರೆ, ನಾವೂ ಸಹ ಭಗವಂತನ ಕಡೆಗೆ ಆ ಶಂಕರರು ಯಾವ ಉಪದೇಶವನ್ನು ಮಾಡಿದ್ದಾರೋ ಅವರ ಕಡೆಗೆ ನಾವು ಹೋಗಲಿಕ್ಕೆ ಆರಂಭ ಮಾಡಿದರೆ ಅವರು ತೋರಿಸಿದಂತಹ ಮಾರ್ಗವನ್ನು ಸ್ವಲ್ಪವಾದರೂ ಅನುಸರಣೆ ಮಾಡಿ ಅದರಿಂದ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಏನು ಅವರ ಕಡೆಗೆ ನಾವು ಹೋಗುವುದು ಅಂತಂದರೆ ಏನರ್ಥ? ಅವರು ಉಪದೇಶ ಮಾಡಿದಿರ್ತಕ್ಕಂತಹ ಸ್ತೋತ್ರಾದಿಗಳನ್ನೆಲ್ಲ ಪಠನ ಮಾಡುವುದು. ನಿತ್ಯ ಜೀವನದಲ್ಲಿ ನಿತ್ಯ ಅವುಗಳನ್ನು ಪಾರಾಯಣೆ ಮಾಡುವುದು, ಪಠನ ಮಾಡುವುದು. ಸ್ತೋತ್ರಾದಿಗಳನ್ನು ಪಠನ ಮಾಡುವುದು, ಒಂದು ವೇಳೆ ಅರ್ಥ ಆಯಿತು ಅಂದರೆ ಸ್ವಲ್ಪ ಪ್ರಕರಣ ಗ್ರಂಥಗಳನ್ನು ಪಠನ ಮಾಡುವುದು. ಇದನ್ನೆಲ್ಲ ನಾವು ಮಾಡಿದಾಗ ಆಗ ಭಗವಂತ ನಮಗೋಸ್ಕರ ಕೆಳಗಿಳಿದು ಬಂದಿರತಕ್ಕಂತಹ ಭಗವಂತನಿಂದ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ನಾವು ಸ್ವಲ್ಪ ಆದರೂ ಮೇಲೆ ಹತ್ತಿದಾಗ ಆಗುತ್ತೆ. ಆದ್ದರಿಂದ ಈ ರೀತಿಯಾಗಿ ಶಂಕರರು
ಅವತಾರವನ್ನು ಮಾಡಿ ನಮಗೆ ಈ ಒಂದು ತತ್ವವನ್ನು ಉಪದೇಶ ಮಾಡಿದ್ದಾರೆ. ನಾವೂ ಸಹ ಆ ತತ್ವೋನ್ಮುಖರಾಗಿ ಅವರು ತೋರಿಸಿದಂತಹ ಮಾರ್ಗ ಏನಿದೆಯೋ ಅದಕ್ಕೆ ಉನ್ಮುಖರಾಗಿ, ಅವರು ನಮ್ಮ ಹತ್ತಿರ ನಮ್ಮನ್ನು ಅನುಗ್ರಹಿಸ್ಲಿಕ್ಕೆ ಬರ್ತಾ ಇದ್ದಾರೆ, ನಾವು ಮಾತ್ರ ಆ ಕಡೆಗೆ ತಿರ್ಕೊಂಡು ಆ ಕಡೆಗೆ ಹೋಗಿಬಿಡ್ತೀವಿ ಅಂತಂದರೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ವಾಸ್ತವವಾಗಿ ಅವತಾರ ಮಾಡಿದ್ದರಿಂದಲೂ ಅವತಾರ ಮಾಡದೇ ಇದ್ದರೂ ಭಗವಂತನಿಗೆ ಯಾವ ವಿಧವಂತಹ ಲಾಭ ನಷ್ಟಗಳೂ ಇಲ್ಲ. ಆ ಪರಮಾತ್ಮನಿಗೆ ದಕ್ಷಿಣಾಮೂರ್ತಿಗೆ ಅವತಾರ ಮಾಡಿದರೂ ಮಾಡದೇ ಇದ್ದರೂ ಯಾವ ವಿಧವಂತಹ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಆದರೆ ಆ ಭಗವಂತನಾಗೆ ಅಭಿಮುಖನಾಗಿ ನಾವು ಆ ಸಾಧನೆಯನ್ನು ಮಾಡಲಿಲ್ಲ, ಆ ಉಪದೇಶಗಳನ್ನು ಸ್ವೀಕರಿಸಲಿಲ್ಲ ಅಂತಂದರೆ ಆಗ ನಮಗೆ ನಷ್ಟ. ಸ್ವೀಕರಿಸಿದರೆ ನಮಗೆ ಲಾಭ, ಸ್ವೀಕರಿಸಲಿಲ್ಲ ಅಂತಂದರೆ ನಮಗೆ ನಷ್ಟ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಸರಿಯಾಗಿ ತಿಳ್ಕೊಂಡು ಅವರು ನಮಗೆ ತೋರಿಸಿದಂತಹ ಒಂದು ಮಾರ್ಗವನ್ನು ಅನುಸರಿಸಿ ನಿತ್ಯ ಜೀವನದಲ್ಲಿ ಸ್ತೋತ್ರಾದಿಗಳನ್ನು ಪಠನ ಮಾಡಬೇಕು, ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ.